ಇಂಧನ ಸಚಿವಾಲಯ ಬರಬೇಕು ಅಂತ ಇಂಧನ ಸಚಿವರು ಹೊರಗಡೆ ಹೋಗಿದ್ದಾರೆ. ಪ್ರಮುಖವಾಗಿ ACS ಈಗಾಗಲೇ ನಾವು ಸಭೆಯಲ್ಲಿ ಪ್ರಕಟಣೆ ಮಾಡಿದ್ದೀವಿ. ನಾವು ರೈತ ಸಂಘಗಳಲ್ಲಿ ಸೇರಿ ಹೆದ್ದಾರಿಗಳನ್ನು ಮಾಡಿರುವ ಜಿಲ್ಲಾ ಮತ್ತು ತಾಲೂಕು ಹೋರಾಟವನ್ನು ಕರ್ನಾಟಕ ರಾಜ್ಯ ಅನುಮತಿ ಪಡೆದ ವಿದ್ಯುತ್ ಗುತ್ತಿಗೆದಾರರ ಸಂಘಕ್ಕೆ, ವಿದ್ಯುತ್ ಗುತ್ತಿಗೆದಾರರ ಸಂಘಕ್ಕೆ, ರೈತ ಸಂಘಕ್ಕೆ, ಕರ್ನಾಟಕ ರಾಜ್ಯ ಅನುಮತಿ ಪಡೆದ ವಿದ್ಯುತ್ ಗುತ್ತಿಗೆದಾರರ ಸಂಘಕ್ಕೆ ತುಂಬಾ ಧನ್ಯವಾದಗಳು. ಈ ಗುತ್ತಿಗೆದಾರರ ಸಂಘದ ಕರೆಯನ್ನು ಕೊಟ್ಟು ನಮ್ಮನ್ನ ಕರೆದು ಮನವಿಯನ್ನು ಮಾಡಿದಾಗ ನಾವು ನಿನ್ನೆ ರಾತ್ರಿ ವಿಚಾರವಾಗಿ ನಾವು ಈ ದಿನ ನಮ್ಮ ಅಸ್ತಿತ್ವವನ್ನು ಉಳಿವಿಗಾಗಿ ನಾವು ಒಂದು ಬೃಹತ್ ಪ್ರತಿಭಟನೆಯನ್ನು ಹಮ್ಮಿಕೊಂಡು ಹೋರಾಟವನ್ನು ಮಾಡ್ತಾ ಇದ್ದೇವೆ. ಆದರೆ ಈ ಕೈಯರು ಈಗಾಗಲೇ ಸುಮಾರು ಜನ ಮಾತನಾಡಿದ್ದಾರೆ. 150 ಕಿಲೋಮೀಟರ್ವರೆಗೂ ವಿದ್ಯುತ್ ಗುತ್ತಿಗೆದಾರರು ಬೇಡ ಅನ್ನೋದಾದ್ರೆ ನಾವೆಲ್ಲ ಏನಾಗಬೇಕು ಅನ್ನೋದು ಒಂದು ಕೆಲವು ಅಂಶಗಳನ್ನ ನನಗೆ ತಿಳಿದ ಮಟ್ಟಿಗೆ ನಾನು ಹೇಳ್ತೀನಿ ಬಂಧುಗಳೇ. ನಾವು ಪ್ರತಿಭಟನೆ ಉದ್ದೇಶ ಏನು? ಖಾಸಗೀಕರಣ ರದ್ದಾಗಬೇಕು, ವಿದ್ಯುತ್ ಗುತ್ತಿಗೆದಾರರ ಅಸ್ತಿತ್ವ ಇರಬೇಕು. ಸರ್ಕಾರ ಈಗಾಗಲೇ ನಮ್ಮ ಎಲ್ಲ ರೈತ ಮುಖಂಡರ ನೆರವಿನೊಂದಿಗೆ ನಾವು ಪ್ರತಿಭಟನೆಯನ್ನು ಆಯೋಜನೆ ಮಾಡಿದ್ದೀವಿ. ನಮಗೆ ಸ್ಪಂದನೆ ಮಾಡದೆ ಹೋದರೆ ಮುಂದಿನ ದಿನಗಳಲ್ಲಿ ರಾಜ್ಯದ ರೈತ ಮುಖಂಡರ ನೇತೃತ್ವದಲ್ಲಿ ಉಗ್ರ ಹೋರಾಟವನ್ನು ವಿದ್ಯುತ್ ಗುತ್ತಿಗೆದಾರರ ಸಹಕಾರದೊಂದಿಗೆ ನಾವು ಮಾಡ್ತೀವಿ. ಸರ್ಕಾರ ಖಂಡಿತವಾಗಲೂ ಸಕಾರಾತ್ಮಕವಾಗಿ ಸ್ಪಂದನೆ ಮಾಡ್ತದೆ ಅಂತ ಅಂದ್ಕೊಂಡಿದ್ದೀವಿ. ಒಂದು ವೇಳೆ ಮಾಡಿಲ್ಲ ಅಂದರೆ ಖಂಡಿತವಾಗಲೂ ಉಗ್ರ ಹೋರಾಟವನ್ನು ಮಾಡ್ತೀವಿ. ಬೇಡಿಕೆ ಖಾಸಗೀಕರಣ ಆಗಬೇಕಾದರ ಅಸ್ತಿತ್ವ ಇರಬೇಕು. ಸಚಿವರು ಬರಬೇಕು ಅಂತ ಮನವಿ ಮಾಡಿದ್ದು, ಸಚಿವರು ಕೇರಳಕ್ಕೆ ಹೋಗಿರೋ ಕಾರಣ ಇಂಧನ ಇಲಾಖೆಯ ಪ್ರಮುಖ ಅಧಿಕಾರಿಗಳನ್ನು ಕಳಿಸ್ಕೊಡ್ತೀವಿ ಅಂತ ಹೇಳಿದ್ದಾರೆ. ಅವ್ರು ಬರಲಿ, ಅವ್ರು ಬಂದು ನಮ್ಮ ಮನವಿಗೆ ಯಾವ ರೀತಿ ಸ್ಪಂದನೆ ಮಾಡ್ತಾರೆ ಅದರ ಮೇಲೆ ನಮ್ಮ ಮುಂದಿನ ನಿರ್ಧಾರವನ್ನು ತಿಳಿಸ್ತೀವಿ. ನೋಡೋಣ, ಈಗ ಅವ್ರು ಬರಲಿ. ಅವ್ರು ಬಂದಿಲ್ಲ ಅಂದರೆ ನಾವು ಮುಂದೆ ಆಲ್ರೆಡಿ ನಾವು ಚರ್ಚೆ ಮಾಡಿ ರಾಜ್ಯ ಮಟ್ಟದಲ್ಲಿ ಪ್ರತಿ ಜಿಲ್ಲೆ ತಾಲೂಕುಗಳಲ್ಲಿ ಹೈವೇ ಬಂದ್ ಮಾಡೋದು, ನಮ್ಮೆಲ್ಲ ಸಂಘಟನೆಗಳು ದೊಡ್ಡ ಹೋರಾಟವನ್ನು ಮಾಡ್ತೀವಿ. ಈಗ ಸುಮಾರು 7,000-8,000 ಜನ ನಮ್ಮ ಗುತ್ತಿಗೆದಾರರು ಬೀದರಿಂದ ಚಾಮರಾಜನಗರ, ಬೆಳಗಾವಿಯಿಂದ ಬೆಂಗಳೂರು, ಪ್ರತಿ ಜಿಲ್ಲೆ ತಾಲೂಕಿಂದ 235 ತಾಲೂಕು 31 ಜಿಲ್ಲೆಯಿಂದ ಎಲ್ಲ ಗುತ್ತಿಗೆದಾರರು ಹೆಚ್ಚಿನ ಸಂಖ್ಯೆಯಲ್ಲಿ ನಾನು ಕಂಡಂತೆ ಅತಿ ಹೆಚ್ಚು ವಿದ್ಯುತ್ ಗುತ್ತಿಗೆದಾರರು ಸ್ವಯಂ ಪ್ರೇರಿತವಾಗಿ ಬಂದು ಅವರ ಒಂದು ಪ್ರೋತ್ಸಾಹವನ್ನೇ ನಮಗೆ ಬೆಂಬಲವಾಗಿ ಹೋರಾಟಕ್ಕೆ ಒಂದು ಸ್ಫೂರ್ತಿಯನ್ನು ತುಂಬಿದ್ದಾರೆ. ರಮೇಶ್, ರಾಜ್ಯಾಧ್ಯಕ್ಷರು, KSLC ಬೆಂಗಳೂರು. ಧನ್ಯವಾದಗಳು. ದಯಮಾಡಿ ವೇದಿಕೆ ಹಿಂಭಾಗದಲ್ಲಿ ಮತ್ತೆ ಅಕ್ಕಪಕ್ಕದಲ್ಲಿ ಟಾಟಾ ಕಂಪನಿ ಪ್ರೈವೇಟೈಸೇಷನ್ಗೋಸ್ಕರ ಹಾಗೂ 150 ಕಿಲೋಮೀಟರ್ವರೆಗೂ ಕಾಂಟ್ರಾಕ್ಟರ್ ಅಸ್ತಿತ್ವ ಉಳಿಸೋಕ್ಕೆ ಇವತ್ತು ನಾವು ಕರ್ನಾಟಕ ರಾಜ್ಯ ಗುತ್ತಿಗೆದಾರ ಸಂಘದಿಂದ ಉಗ್ರ ಹೋರಾಟವನ್ನು ಪ್ರತಿಭಟನೆಯನ್ನು ಆಯೋಜನೆ ಮಾಡಿದ್ದೀವಿ. ರಾಜ್ಯದ ಮೂಲೆ ಮೂಲೆಯಿಂದ ಎಲ್ಲ ನಮ್ಮ ವೇದಿಕೆ ಹಿಂಭಾಗದಲ್ಲಿ ಮತ್ತೆ ಸೈಡಲ್ಲಿರೋ ಎಲ್ಲ ನಮ್ಮ ಸರ್ಕಾರದಿಂದ ಬೇಡಿಕೆ ಈಡೇರುವವರೆಗೂ ಮುಂದಿನ ನಿರ್ಧಾರ ತಗೊಂತೀವಿ. ಅಧಿಕಾರಿಗಳು ಬಂದಿದ್ದಾರೆ. ಬೇಡಿಕೆಯಿಂದ ಇನ್ನು ಬೆಸ್ಕಾಂ ಅಧಿಕಾರಿಗಳು ಅಥವಾ KPTCL ಅಧಿಕಾರಿಗಳು, ಉನ್ನತ ಅಧಿಕಾರಿಗಳು ಬರ್ತೀನಿ ಅಂತ ಹೇಳಿದ್ದಾರೆ. ಅದಕ್ಕೋಸ್ಕರ ವೇಟ್ ಮಾಡ್ತೀವಿ. ಹರೀಶ್ ಪಾಟೀಲ್, ರಾಜ್ಯ ಉಪಾಧ್ಯಕ್ಷರು, ಬೆಳಗಾವಿ. ಮಾಡಿ ದೊಡ್ಡ ಮೊತ್ತದ ಟೆಂಡರ್ ಮಾಡಿ ಟೆಂಡರ್ ಕರೆದು ಭ್ರಷ್ಟಾಚಾರ ಮಾಡ್ತಿದ್ದಾರೆ. ಈ ಬಗ್ಗೆ ತನಿಖೆ ಮಾಡಬೇಕು ಅಂತೇಳಿ ನಾನೀಗ ಎಲ್ಲರ ಸಮ್ಮುಖದಲ್ಲಿ ಒತ್ತಾಯ ಮಾಡ್ತಾ ಇದ್ದೀನಿ. ಮತ್ತು ಸರ್ಕಾರ ದಯಮಾಡಿ ಈಗ ನನಗೆ ಪಕ್ಕದಲ್ಲಿ ನಮ್ಮ ಮತ್ತೆ ಅದೇ ಕೆಲಸ ಮಾಡಿ ಟೆಂಡರ್ ಕೊಡುವಂಥ ಕೆಲಸ ಮಾಡ್ತಾ ಇದ್ದಾರೆ. ಈ ಕೆಲಸ ನಾವು ಯಾವ ಭಾಷೆಯ ಅಧಿಕಾರಿಗಳನ್ನ ಹೇಳ್ಬೇಕು ಅಂತ ಗೊತ್ತಾಗಲ್ಲ. ಇದೆಲ್ಲ ಅವರು ಒಂದಲ್ಲ ಒಂದು ದಿವಸ ನಮ್ಮ ಏನು ರಾಜ್ಯದ ಗುತ್ತಿಗೆದಾರಿದ್ದೀವಿ, 16,000 ಜನ ಗುತ್ತಿಗೆದಾರರು, ಲಕ್ಷಾಂತರ ಕುಟುಂಬಗಳ ನೋವಿನ ಶಾಪ ಅವ್ರನ್ನ ತಡೆದೇ ಇರಲ್ಲ. ಅವ್ರಿಗೆ ಅವ್ರ ಮಕ್ಕಳಿಗೆ ಮೊಮ್ಮಕ್ಕಳಿಗೆಲ್ಲ 7 ಜನಕ್ಕೆ ನಮ್ಮ ಶಾಪ ಅವ್ರ ಮೇಲೆ ಇರಲಿ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ ನಮ್ಮೆಲ್ಲರಿಗೂ ಕೂಡ ಅನುಕೂಲ ಆದಂಥ ವ್ಯವಸ್ಥೆ ರೈತರಿಂದಲೇ ಬದುಕಿರೋದು. ಇವತ್ತು ನಾನು ಭಗವಂತನ ಮೇಲೆ ಪ್ರಮಾಣ ಮಾಡಿ ಹೇಳ್ತೀನಿ, ರೈತರು ನಮ್ಮ ದುಡ್ಡು ಸಾಕ್ತಾ ಇದ್ರೆ ಹೊರತು ಸರ್ಕಾರ ಅಲ್ಲ ಅಂತ ಸ್ಪಷ್ಟವಾಗಿ ಹೇಳೋಕೆ ನಾನು ಇಷ್ಟಪಡ್ತೀನಿ. ಯಾವ ದುಡ್ಡು ಕೊಟ್ಟಿದ್ರೆ ನಾವು ಕರೆದು ಕೇಳಿದ್ರೆ ಅವ್ರ ಮುಂದೆ ನಾವು ಉತ್ತರ ಕೊಡೋದು ಸದಾಕಾಲ ರೆಡಿ ಇದ್ದೀವಿ. ನಾನು ಧನ್ಯವಾದ ತಮಗೆಲ್ಲ.